ಸಮುದಾಯಕ್ಕೆಲ್ಲ ಸಮುದಾಯಗಳ ವಿರೋಧ ಸಂವಿಧಾನ ತಿದ್ದುಪಡಿಗೆ ಸರಿ ಹೋಗಿದೆಯಾ ಸರ್ ಅದು? ಅಲ್ಲ, ಈಗ ಒಂದು ಅಂತಿಮ ನಿರ್ಧಾರ ಸರ್ಕಾರ ತಗೋಬೇಕು ಅಂತೇಳಿ ಅಭಿಪ್ರಾಯ ಪಟ್ಟಿದ್ದೇವೆ ನಾವೆಲ್ಲ. ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರ ಸರ್ಕಾರ ತಗೋಬೇಕು ಅಂತೇಳಿ ನಾವು ಚಿತ್ರದುರ್ಗದಲ್ಲಿ ಒಂದು SC/ST ಸಮಾವೇಶವನ್ನು ಮಾಡಿದ್ದು ಚುನಾವಣೆ ಮೊದಲು. ಆ ಸಂದರ್ಭದಲ್ಲಿ ಒಂದು ನಿರ್ಣಯ ಮಾಡಿದ್ವಿ. ಈ ಸದಾಶಿವ ಆಯೋಗ ವರದಿಯನ್ನು ನಾವು ಸದನದಲ್ಲಿ, ಎರಡೂ ಸದನದಲ್ಲಿ ಮಂಡಿಸ್ತೇವೆ ಅಂತ ಹೇಳಿ ಮಾಡಿದ್ದು. ಅದು ಆದಮೇಲೆ, ಅಧಿವೇಶನ ಆದಮೇಲೆ, ಅಧಿವೇಶನ ಆಗಿದ್ದು ಚುನಾವಣೆಗೆ ಮೊದಲು, ಆಗಿನ್ನೂ ಸರ್ಕಾರ ಇತ್ತಲ್ಲ, ಆ ಸರ್ಕಾರದವರು ಹಿಂದೆ ಬೊಮ್ಮಾಯಿಯವರು ಅದನ್ನು ಒಂದು ಸಮಿತಿ ಮಾಡಿ, ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಇದನ್ನು ರಿಜೆಕ್ಟ್ ಮಾಡಿ ಬೇರೆ ಸಬ್ಜೆಕ್ಟನ್ನು ತಗೊಂಡು ಅವರು ಮೀಸಲಾತಿಯನ್ನು ಹೆಚ್ಚು ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಅದರಿಂದ ಅವರು ಒಳ ಮೀಸಲಾತಿಯಲ್ಲಿ ಇಷ್ಟು % ಕೊಡಬೇಕು, ಇಷ್ಟು % ಕೊಡಬೇಕು ಅಂತೆಲ್ಲ ಮಾಡಿದ್ರು. ಈಗ ನಾವು ಅದನ್ನು ಪುನರ್ ಪರಿಶೀಲನೆ ಮಾಡಿ, ಕಾನೂನಾತ್ಮಕವಾಗಿ ಆಗಿಲ್ಲ. ಅದು ಕಾನೂನಾತ್ಮಕವಾಗಿ ಅಂದರೆ ಸಂವಿಧಾನ ಆರ್ಟಿಕಲ್ 241 ಅಮೆಂಡ್ಮೆಂಟ್ ಆಯಿತು. ಅದನ್ನು ನಾವು ಈಗ ಸರ್ಕಾರದಲ್ಲಿ ಒಂದು ನಿರ್ಧಾರ ಮಾಡಬೇಕಾಗ್ತದೆ. ಅದನ್ನು ಚರ್ಚೆ ಮಾಡಿದ್ದೇವೆ. ಅದನ್ನು ಯಾವ ರೀತಿ ಸರ್ಕಾರ ನಿರ್ಧಾರ ಮಾಡುತ್ತೆ ಅನ್ನೋದು ಕ್ಯಾಬಿನೆಟ್ಟಿಗೆ ತಂದು ಮಾಡಬೇಕು. ಸದನದಲ್ಲಿ ಹೋಗೋಕ್ಕಾಗೋದಿಲ್ಲ, ಯಾಕೆಂದರೆ ಸದನದಲ್ಲಿ ಅವರು ರಿಜೆಕ್ಟೇ ಮಾಡಿಬಿಟ್ಟಿದ್ದಾರೆ ವರದಿ. ಹಾಗಾಗಿ ನಾವು ಕ್ಯಾಬಿನೆಟ್ಟಲ್ಲಿ ಒಂದು ನಿರ್ಧಾರ ಮಾಡೋದಕ್ಕೆ ಮೇಲೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನ ತಿದ್ದುಪಡಿಗೆ ಏನಾದರೂ ಶಿಫಾರಸು ಮಾಡುವಂಥ ಈಗ ಅದು ಸಬ್ಜೆಕ್ಟ್ ಬರಬೇಕಲ್ಲ, ಬಂದ ಮೇಲೆ ತೀರ್ಮಾನ ಮಾಡಿ. ಸರ್, ಈಗ ರಾಜ್ಯ ಎಲ್ಲೋ ಒಂದು ಕಡೆಗೆ ಕೇಂದ್ರಕ್ಕೆ ಶಿಫಾರಸು ಮಾಡುವ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಹೊಣೆ ಹಾಕುವಂಥ ಕೆಲಸ ನಡೀತಾ ಇದೆ. ಅಲ್ಲ, ಹೊಣೆ ಅವರು ಹಾಕೋದಕ್ಕೆ ನಾವೇ ಅಮೆಂಡ್ಮೆಂಟ್ ಮಾಡೋದಿದ್ರೆ ನಾವೇ ಮಾಡ್ಬೋದಲ್ಲ. ಅಮೆಂಡ್ಮೆಂಟ್ ಅವ್ರು ಮಾಡಬೇಕು, ಅದಕ್ಕಾಗಿ ನಾವು ಹೊಣೆ ಹಾಕೋದಲ್ಲ, ಅವ್ರು ಮಾಡಬೇಕು ಅಂತ ತಿಳಿಸ್ಬೇಕಾಗ್ತದೆ. ಇಲ್ಲ ನಾವೇ ಇಲ್ಲೇ ಮಾಡೋಂಗಿದ್ರೆ ನಾವೇ ಮಾಡ್ಬೋದು, ಅವ್ರ ಮೇಲೆ ಹೊಣೆ ಹಾಕೋದು ಪ್ರಶ್ನೆನೇ ಬರ್ತಿರ್ಲಿಲ್ಲ. ಅದರಿಂದ ಸಂವಿಧಾನದ ತಿದ್ದುಪಡಿ ಆಗೋದಾದ್ರೆ ಅಲ್ಲೇ ಹಾಕ್ಬೇಕಾಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.